ಹಾಯ್ ಎವ್ರಿವನ್, ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಬ್ಲಾಗ್ ಆಗಿರುತ್ತೈತೆ. ನೋಡ್ತಾ ಇರ್ಬೋದು. ನಾವು ಕೂಡ ಹಬ್ಬಕ್ಕೆ ಈ ಥರ ರೆಡಿಯಾಗಿದ್ದೀವಿ. ಮನೇಲಿ ಪೂಜೆ ಎಲ್ಲ ಆಯಿತು. ಎಲ್ಲ ಕೆಲಸ ಮುಗಿಸಿ ನಾವು ರೆಡಿ ಆಗೋಷ್ಟರೊಳಗೆ 1 ಗಂಟೆ. ನೋಡ್ತಾ ಇರ್ಬೋದು ನಾವು ಏನೇನು ತಗೊಬಂದ್ರಿ ಅಂತ. ಕಬ್ಬು ಮತ್ತು ಅತ್ತೆ ಊರಿಂದ ಸ್ವಲ್ಪ ತುಳಸಿ ಸೊಪ್ಪು ಇವೆಲ್ಲ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಹಬ್ಬ ಆಚರಿಸೋಣ ಅಂತ. ಯಾಕಂದರೆ ಖರ್ಚು ಕಡಿಮೆದಲ್ಲೇ ನಾವು ಹಬ್ಬ ಆಚರಿಸ್ತಾ ಇದ್ದೀವಿ. ಏನು ಹೇಳ್ತಾರಲ್ಲ, ಚಾಪೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಹಾಗಾಗಿ ನಾವು ಇರೋಷ್ಟರಲ್ಲೇ ಹಬ್ಬ ಮಾಡ್ತಾಯಿದ್ದೀವಿ. ಅತ್ತೆ ಊರಿಂದ ಸ್ವಲ್ಪ ಹೂವು, ಬಾಳೆ ಎಲೆ ಮತ್ತು ಅವರೆಕಾಯಿ, ಸ್ವಲ್ಪ ಬೇಯಿಸೋಕೆ ಅವರೆಕಾಯಿ ಸ್ವಲ್ಪ ಸಪ್ರೇಟು, ಮತ್ತು ಇದಕ್ಕಿನ ಬೇಳೆ ಸಾಂಬಾರಿಗೆ ಸ್ವಲ್ಪ ಸಪ್ರೇಟು, ಎಲ್ಲ ಫ್ರೆಶ್ ಆಗಿರೋಂಥ ಅವರೆಕಾಯಿ ಮತ್ತು ತುಳಸಿ ಸೊಪ್ಪು ಎಲ್ಲನೂ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಹಬ್ಬ ಆಚರಿಸ್ತೀರಿ. ನೋಡ್ತಾ ಇರ್ಬೋದು. ನಾವಿವತ್ತು ಪೇಟೆ ಒಳಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಇನ್ನೂ ಐಟಮ್ಸ್ ಬೇಕು, ಗೆಣಸು, ಕಬ್ಬು ಅವೆಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಹಳ್ಳಿಯಿಂದ ಒಂದಷ್ಟು ನಮ್ಮ ಅತ್ತೆ ಕಳಿಸಿದ್ದಾರೆ. ಆದರೂ ಇನ್ನೂ ಕೆಲವೊಂದು ಐಟಮ್ಸ್ ಬೇಕಾಗಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವಿವತ್ತು ನಮ್ಮ ಮನೆಯಲ್ಲಿರುವಂಥ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ ಅಂದರೆ ರಶ್ ಇತ್ತು. ನಾನು ನನ್ನ ಹಸ್ಬೆಂಡ್ ಓದ್ತಾ ಇದ್ದೀರಿ, ಮಕ್ಕಳು ಮನೆಯಲ್ಲೇ ಬಿಟ್ಬಿಟ್ಟು. ಯಾಕಂದರೆ ಫುಲ್ ರಶ್ ಇದೆ ಟ್ರಾಫಿಕ್ಕು, ಅದಕ್ಕೆ. ಅಡುಗೆ ಎಲ್ಲ ಮಾಡಿ ನಾನೇ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಫುಲ್ಲು ಕ್ಲೌಡ್ ಇತ್ತು. ನೋಡ್ತಾ ಇರ್ಬೋದು. ಕಬ್ಬು ಅಂತೂ ಜನ ಹೇಳಷ್ಟೇ ಬೇಡ, ಅಷ್ಟು ಜನ ಇದ್ದರು. ಯಾಕಂದರೆ ನಮ್ಮೂರೇ ರಾಗಿ ಕಣಜದ ನಾಡು ಅಂತ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ರೈತರೇ ಇರ್ತೈತೆ. ಎಲ್ಲರೂ ಕೂಡ ಹಬ್ಬ ಆಚರಿಸ್ತಾರೆ. ರಾಗಿ ಕಣಜದ ನಾಡು ಅಂತ ಹೇಳಿದ್ರೆ ಅಲ್ಲೇನು ಗೊತ್ತಾ, ತುಂಬ ರಾಗಿ ಬೆಳೀತಾರೆ, ತುಂಬ ಎಲ್ಲ ರೈತರೇ ಇರ್ತಾರೆ. ಅದಕ್ಕೋಸ್ಕರ ಈ ವ್ಲಾಗು ನಮ್ಮೂರ ಹೆಸರು ರಾಗಿ ಕಣಜದ ನಾಡು ಅಂತಲೇ ಹೆಸರಿಟ್ಟಿದ್ದಾರೆ. ನಾವು ಕೂಡ ಇವತ್ತು ಕಬ್ಬು ತೊಗೊತಾ ಇದ್ವಿ. ಜಳವೆ ಬಂದು 100 ರೂಪಾಯಿ. ತುಂಬ ಚೆನ್ನಾಗಿತ್ತು ಕಬ್ಬು, ಫ್ರೆಶ್ ಕಬ್ಬು ಹಂಗೆ ತಂದಿದ್ರು. ನಾನು ಹಸ್ಬೆಂಡ್ ಕೂಡ ತೊಗೊಬಂದರೆ ಸ್ವಲ್ಪ ಗೆಣಸು, ಕಬ್ಬು, ಇನ್ನೊಂಚೂರು ಹೂವು ಬೇಕಾಗಿತ್ತು. ಹಂಗಾಗಿ ತೊಗೊಬರೋಕೆ ಬಂದಿದ್ದೀವಿ. ಎಳ್ಳು, ಬೆಲ್ಲ, ಮನೆಗೆ ಬೇಕಾಗಿರೋ ಅಂಥ ಐಟಮ್ಸ್ ತೊಗೊಂಡೋಗೋಣ ಅಂತ. ಇನ್ನು ನಾವು ತೊಗೊಂಡ್ವಿ. ಅದಾದಮೇಲೆ ಹೊಸ ಅರಿಶಿನ ಕುಂಕುಮ ಎಲ್ಲ ದೇವರಿಗೆ ತೊಗೊತಾ ಇದ್ವಿ. ಇದೊಂದು ಸ್ವಲ್ಪ ಏನೋ ಬೇಕಾಗಿತ್ತು, ಅದು ಒಂದು ಸ್ವಲ್ಪ ತಗೊಂಡು ಸೀದಾ ಮನೆ ಕಡೆ ಬರ್ತಾಯಿದ್ದೀವಿ. ನೋಡಿ, ಹಬ್ಬ ಮಾಡೋದಕ್ಕಂತ ಹೇಳಿ ಹೊಸ ಮೂಗ್ದಾರ ಮತ್ತು ಹಗ್ಗದ ದಾರಗಳು, ಗಂಟೆ ಅವೆಲ್ಲನೂ ಇದೆ. ಹಸುಗ್ಳಕ್ಕೆ ಹಬ್ಬ ಆಗಿರೋದ್ರಿಂದ ಇವೆಲ್ಲನೂ ಯೂಸ್ ಮಾಡ್ತಾರೆ ನಮ್ಮೂರ ಕಡೆ. ಅದಾದಮೇಲೆ ಒಂದು ಸ್ವಲ್ಪ ಕಲರ್ಸ್ ಬೇಕಾಗಿತ್ತು ರಂಗೋಲಿ ಹಾಕೋಕ್ಕೆ. ಫುಲ್ಲು ರಶ್ ಅಂದರೆ ರಶ್ ಇತ್ತು. ಮಾರ್ಕೆಟ್ ಫುಲ್ಲು ರಶ್ಶು. ಹೂವು ಅಂತೂ ಹೇಳಷ್ಟೇ ಇಲ್ಲ, ಅಷ್ಟೊಂದು ರೇಟು. ಅದಾದಮೇಲೆ ನಾನು ಅವೆಲ್ಲ ತಗೊಂಡು ಕಲರ್ಸ್ ತೊಗೊಳೋಣ ಅಂತ ಬಂದಿದ್ದೀನಿ ಇಲ್ಲಿ ರಂಗೋಲಿ ಹಾಕೋಕ್ಕೆ. ತುಂಬ ಅಂದರೆ ತುಂಬ ಇಷ್ಟ ನನಗೆ ರಂಗೋಲಿ ಹಾಕೋದಂದರೆ. ಯಾವುದೇ ಫಸ್ಟ್ ಹಬ್ಬ ಬಂದರೆ ರಂಗೋಲಿ ಫಸ್ಟ್ ಮುಖ್ಯ ನನಗೆ. ಮನೆ ಮುಂದೆ ರಂಗೋಲಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೋ ಅದೇ ಥರನೇ ನನಗೆ ನನ್ನ ಮೈಂಡು ಅಷ್ಟೇ ಕಲರ್ಫುಲ್ಲಾಗಿ ಖುಷಿಯಾಗಿರ್ತೈತೆ ಅಂತ ಹೇಳ್ತೀನಿ. ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಇನ್ನು ಮಾರ್ಕೆಟ್ ಕಡೆ ಒಂದು ಸ್ವಲ್ಪ ಹೂವು ಬೇಕಾಗಿತ್ತು, ಅದಕ್ಕೆ ತೊಗೊತಾ ಇದ್ದೀವಿ. ರಶ್ ಅಂದರೆ ರಶ್ ಇತ್ತು. ರೇಟು ಹೂವನೂ ಅಷ್ಟೇ. ಒಂದು ಮೊಳ ಮಲ್ಲಿಗೆ ಹೂವು ಬಂದು 120 ರೂಪಾಯಿ, ಕಾಕಡ ಹೂವು ಬಂದು 50 ರೂಪಾಯಿ, ಕನಕಾಂಬರ ಹೂವು 100 ರೂಪಾಯಿ, ಬಾರ್ 150 ರೂಪಾಯಿ, ಸಾಮಂತಿಗೆ ಹೂವು ತುಂಬ ರೇಟ್ ಇತ್ತು. ಆ ರೇಟ್ ಇದ್ದರೂ ಹಬ್ಬ ಮಾಡಬೇಕಲ್ಲ ಅಂತೇಳಿ ಒಂದು ಸ್ವಲ್ಪ ಅಷ್ಟು ತಗೊಂಡು ಸೀದಾ ಮನೆ ಕಡೆ ಬರ್ತಾಯಿದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಾನು ಸ್ಪೆಷಲ್ ಅಡುಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಬ್ಲಾಗಲ್ಲಿ ಫುಲ್ ಎಂಡ್ವರೆಗೂ ನೋಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಲ್ಲ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಅದು ಆಲ್ ಅಂತ ಪ್ರೆಸ್ ಮಾಡಿ ಪ್ಲೀಸ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮನೆ ಕಡೆ ಬರ್ತಾ ಇದ್ದೀವಿ. ಎಲ್ಲ ಪರ್ಚೇಸ್ ಆಯಿತು. ಬಂದು ಇನ್ನು ಬಾಗಿಲು ತೊಳಿಬೇಕು. ನಾನು ಬಂದು ನೈಟೇ ಬಾಗಿಲು ತೊಳೆದು ರಂಗೋಲಿ ಹಾಕ್ತೀನಿ. ಯಾಕಂದರೆ ಬೆಳಗ್ಗೆ ಅಂದರೆ ಮತ್ತು ಬೇಳೆ ಹಿಡಿದಿಕ್ಬೇಕು, ತುಂಬ ಕೆಲಸ ಇರ್ತೈತೆ ಹೆಣ್ಮಕ್ಳಿಗೆ. ಹಾಗಾಗಿ ಇವಾಗ ನಾನು ರಂಗೋಲಿ ಹಾಕಿದ್ದೀನಿ ಆಲ್ರೆಡಿ. ರಂಗೋಲಿ ಹೇಗೈತೆ ಅಂತೇಳಿ ಕಮೆಂಟ್ ಮಾಡಿ. ಇದು ಬೆಳಗ್ಗೆ.
ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಈ ಥರ ರೆಡಿಯಾಗಿದ್ವಿ. ನಾನು ನನ್ನ ಮಗಳು ಇಬ್ಬರು ಕೂಡ ಸೇಮ್ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ವಿ. ನನ್ನ ಮಗನೂ ಸ್ವಲ್ಪ ಮ್ಯಾಚಿಂಗು ಈ ಥರ ಇತ್ತು. ನಾನು ಹಾಕ್ಕೊಂಡಿರೋ ಜ್ಯುವೆಲರಿ ಸೆಟ್ ಬಂದು ಅದು ಬರೀ ಓಂ ಶಕ್ತಿಗೆ ಹೋದಾಗ ತೊಗೊಂಡಿರೋದು. ತುಂಬ ಚೆನ್ನಾಗಿತ್ತು, ಒಂಥರ ಸಖತ್ತಾಗೈತೆ, ಹೇಳಂಗೆ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದು ಲೋಟಸ್ದು ಡಿಸೈನು. ಅದು ಬಂದು ಬರೀ 50 ರುಪೀಸ್ ಅಷ್ಟೇ. ನಮ್ಮ ಮನೇಲಿ ಪೂಜೆ ಈ ಥರ ಇತ್ತು. ಪೊಂಗಲ್ಲು, ಕಬ್ಬು, ಕಡಲೆಕಾಯಿ, ಅವರೆಕಾಯಿ ಮತ್ತು ಎಲ್ಲ ಪೂಜೆಗೆ ಇಟ್ಟು ಪೂಜೆ ಮಾಡಿ ಇವತ್ತಿನ ವ್ಲಾಗು ಈ ಥರ ಆಗಿತ್ತು. ದೀಪ ಹಚ್ಚಿದ್ವಿ. ರಂಗೋಲಿ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ತುಂಬ ಖುಷಿಯಿಂದ ಹಾಕ್ವಿ. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಅದಾದಮೇಲೆ ಇನ್ನು ಊಟಕ್ಕೆ ಈ ಥರ ಇತ್ತು. ಏನೇನು ಮಾಡಿದೆ ಅಂತ ನೋಡೋಣ ಬನ್ನಿ. ಅವರೆಕಾಯಿ, ಕಡಲೆಕಾಯಿ, ಕಬ್ಬು, ಸ್ವೀಟ್ ಪೊಂಗಲ್ಲು, ದೋಸೆ, ಬೇಳೆ ಸಾಂಬಾರು, ಮುದ್ದೆ ಮಾಡಿದ್ದೀನಿ. ಬಟ್ ಮುದ್ದೆ ಇಟ್ಕೊಂಡಿಲ್ಲ, ರೈಸು, ಇಷ್ಟು ಐಟಮ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಇದು ನಮ್ಮನೆ ಹಬ್ಬದ್ದು ಊಟ, ಸಂಕ್ರಾಂತಿ ಹಬ್ಬದ್ದು ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಇಷ್ಟ ಆಗಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ವ್ಲಾಗಲ್ಲಿ ಈ ಥರ ಇತ್ತು ನಮ್ಮೂರಿನ ಸಂಕ್ರಾಂತಿ ಹಬ್ಬ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.